ಎಲ್ರಿಗೂ ನಮಸ್ಕಾರ. ನಾನು ಚಾನ. ಇವತ್ತು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ರೊಟ್ಟಿ ಮತ್ತು ಮಟನ್ ಸಾರು. ಇದು ನಾನು ನೈಟ್ ಊಟಕ್ಕೆ ಮಾಡ್ತಾ ಇರೋದು. ಇವಾಗ ಜಸ್ಟ್ ಜಿಮ್ಮಿಂದ ಬಂದಿದ್ದೀನಿ. ಮಟನ್ ಆಗಲಿ ಚಿಕನ್ ಆಗಲಿ ಇಂಡಿಯಾದಲ್ಲಿ ಸಿಗೋ ಥರ ಇಲ್ಲಿ ಸಿಗೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮಟನ್ ಮಾಡೋದು ತುಂಬಾ ರೇರ್. ಮಾಡಿದರೆ ಒಂದೊಂದು ಸಲ ಮಟನ್ ಸಾರು ಅಥವಾ ಬಿರಿಯಾನಿ ಮಾಡ್ತೀನಿ. ಈ ರೆಸಿಪಿನ ನಾನು ನಮ್ಮ ಅತ್ತೆಯಿಂದ ತಿಳ್ಕೊಂಡಿದ್ದು. ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಇದನ್ನು ಬಿಟ್ಟು ಬೇರೆ ಯಾವ ಥರ ಟ್ರೈ ಮಾಡೋದಕ್ಕೂ ಇಷ್ಟ ಇಲ್ಲ, ಯಾಕೆಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನನಗೆ. ನಾನು ಹಾಸನ ಹುಡುಗಿ. ಸೊ ಎವ್ರಿ ಮಾರ್ನಿಂಗ್ ಅಟ್ಲೀಸ್ಟ್ ವೀಕಲಿ ಒಂದು 4 to 5 ಟೈಮ್ಸ್ ರೊಟ್ಟಿ ಅಂತೂ ಇರ್ತಾಯಿತ್ತು. ಬೇರೆ ಬೇರೆ ಪಲ್ಯ ಮಾಡೋರು ಅಷ್ಟೇ. ನನಗೆ ಬರೋದಕ್ಕೆ ಇಬ್ರಿಗೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಪ್ರಾಕ್ಟೀಸ್ ಮಾಡಿ ಫೈನಲಿ ನಾನು ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದು ಕಲ್ತಿದ್ದೀನಿ. ಈ ಥರ ರೊಟ್ಟಿ ಐ ಡೋಂಟ್ ಥಿಂಕ್ ಎಲ್ಲರೂ ಮಾಡ್ತಾರೆ ಅಂತ. ಕೆಲವರು ಬರೀ ಅಕ್ಕಿ ಹಿಟ್ಟಲ್ಲಿ ಮಾತ್ರ ಮಾಡ್ತಾರೆ. ನಾನಿಲ್ಲಿ ಅನ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ತಿಂದರೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ನಾನಂತೂ ಒಂದೇ ತಿನ್ನೋದು. ತುಂಬ ಚೆನ್ನಾಗಿದೆ ಅಂತ ಅಂದರೆ 1.5 ತಿಂತೀನಿ. ನಾನೇನಾದರೂ ಕುಕ್ ಮಾಡ್ತಾಯಿದ್ದೀನಿ ಅಂದರೆ ಅಡುಗೆ ಮಾಡ್ತಾನೆ ಎಲ್ಲದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಂಡ್ ಈ ಥರ ತಟ್ಟೆ ಇಲ್ಲಿ ಸಿಗೋಲ್ಲ. ಸೊ ನಾನು ಇಂಡಿಯಾಯಿಂದನೇ ತೊಗೊಬಂದಿದ್ದು. ಈ ಥರ ತಟ್ಟೆಯಲ್ಲಿ ತಿಂದ್ರೇ ಒಂದು ಸ್ವಲ್ಪ ಇಂಡಿಯನ್ ಫೀಲ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇಂಡಿಯಾದಿಂದ ತೊಗೊಂಡು ಬಂದಿದ್ದೀವಿ. ಊಟ ರೆಡಿ ಇದೆ. ಈಗ ನಾನು ಊಟ ಮಾಡೋ ಟೈಮ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.